ಇಡೀ ಭಾರತಕ್ಕೆ ರಾಜಕಾರಣ ಮತ್ತು ಆಡಳಿತ ಅಭಿವೃದ್ಧಿಯಲ್ಲಿ ಹೆಸರುವಾಸಿ. ಎಲ್ಲ ಹಾಳು ಮಾಡಿಬಿಟ್ನಲ್ರಿ ಸಿದ್ದರಾಮಯ್ಯ. ನಾನು ಹೇಳ್ತೀನಿ, ಸಿದ್ದರಾಮಯ್ಯ ನಿನ್ನ ಕೊಡುಗೆ ಏನು ಹೇಳಪ್ಪ. ಮತ್ತೆ 5 kg ಅಕ್ಕಿ, ಯಾರಪ್ಪ ನಿನ್ನ ಕತೆ? ಏನು ಜನ ಹಸ್ಕೊಂಡು ಮಲಗಿದ್ರೆ ನೀವು ಬರೋ ತನಕ ಇಲ್ಲಿ ಒಂದು ಪ್ರೋಗ್ರಾಮ್ ಇರ್ತದೆ ಕೊಡಿ. ಫೇರ್ ಪ್ರೈಸ್ ಶಾರ್ಪ್ಗಳು ಇರಲಿಲ್ವ ಮೊದಲು? ನೀನು ಬಂದ ಮೇಲೆ ಅಕ್ಕಿ, ನೀನು ಬಂದ ಮೇಲೆ ಅನ್ನ ಉಣ್ತಾವ್ರು ಜನಗಳು. ಅದು ಬಿಟ್ಟು ಇನ್ನೇನಾದ್ರು ಹೇಳ್ತಾನೆ ಅಂದರೆ ಎರಡನೇದು ಎನಿ ಅದರ್ ಪ್ರೋಗ್ರಾಮ್ ದ್ಯಾನ್ ದಟ್. ನೀನು 5 kg ಅಕ್ಕಿ, ಒಂದೊಂದು ಸರಿ 10 kg ಅಂದ್ಬಿಡೋದು. ನಾನೇ ಹೌಸಲ್ಲಿ ಕೂರಿಸ್ದೆ, ನನ್ನ 10 kg ಅಕ್ಕಿ ಅಂದರೆ ಯಾಕೆ ಅದೇ ಹಗಲೊತ್ತೆ ಸುಳ್ಳು ಹೇಳ್ತೀಯ ಸಿದ್ದರಾಮಯ್ಯ? 5 kg ಮೋದಿಯವ್ರದ್ದು, 5 kg ನಿಂದು ಅಲ್ವೇ? ಸೆಂಟ್ರಲ್ ಗೌರ್ಮೆಂಟ್ 5 kg, 10 ನಂದೆ ಅಂತಾನೆ. ಬರೀ ಸುಳ್ಳಾಗ್ತದೆ. ಹಾಗಾಗಿ ಇದು ಒಳ್ಳೆಯದಲ್ಲ. ಒಬ್ಬ ಮುಖ್ಯಮಂತ್ರಿ, ನಾಡಿನ ಮುಖ್ಯಸ್ಥ ಆದಂಥವನು, ಈ ನಾಡಿನ 7.5 ಕೋಟಿ ಜನರ ದುಃಖ ದುಮ್ಮಾನಗಳು, ಕಷ್ಟ ಕಾರ್ಪಣ್ಯಗಳು, ಆಡಳಿತ, ಶಿಕ್ಷಣ, ಆರೋಗ್ಯ, ಅನ್ನ ಇದೆಲ್ಲವನ್ನೂ ಕೂಡ ಸರಿದೂಗಿಸುವಂಥ ಒಬ್ಬ ಮುಖ್ಯಮಂತ್ರಿ ಸುಮ್ಮನೆ ಎಡವಟ್ಟಾಗಿ ಬಾಯಿಗೆ ಬಂದಾಗ ಮಾತಾಡ್ಕೊಳ್ತಾರೆ. ಯಾರಪ್ಪ ನೀನಿಗೆ ಕೊಟ್ಟವರು ಮುಖ್ಯಮಂತ್ರಿಗಿರಿನ? ಜನ ಅಲ್ವೇನ್ರಿ? DK ಶಿವಕುಮಾರೊಂದು ಇನ್ವೆಸ್ಟ್ಮೆಂಟ್ ಇಲ್ವಾ ಅಲ್ಲಿ? ಅವ್ನ ಶ್ರಮ ಇಲ್ವಾ? ಅವ್ರ ಜನಾಂಗದ ಓಟ್ ಇಲ್ವಾ? ಮಾತುಕತೆ ಆಗಿಲ್ವಾ? ಯಾಕೆ ಮೋಸ ಮಾಡಿದೆ ಅವನಿಗೆ? ಯಾಕೆ ನೀವೊಬ್ಬ ಮೋಸಗಾರ, ಸಿದ್ದರಾಮಯ್ಯ ಒಬ್ಬ ರಾಜಕೀಯ ಮೋಸಗಾರ. ಇದಕ್ಕಿಂತ ಬೇಕೇನ್ರಿ? ಸಿದ್ದರಾಮಯ್ಯನವ್ರ ಶಿಷ್ಯರೆಲ್ಲ ಚಮಚಾಗಿರಿ ಮಾಡಲೇಬೇಕಲ್ಲ. ಅವರೆಲ್ಲಿ ಸತ್ಯ ಹೇಳ್ತಾರೆ? ಸಿದ್ದರಾಮಯ್ಯ ಶಿಷ್ಯರು ಸತ್ಯ ಹೇಳ್ತಾರಾ? ಆಗಿರೋದು ನಿಜ ಅಲ್ವೇ? ಯಾರಿಗೆ ಗೊತ್ತಿಲ್ಲ ಇದು? ಯಾರಿಗೆ ಗೊತ್ತಿಲ್ಲ ಇದು? ನಾನು ಭಾಳ ವರ್ಷದಿಂದ ಕಾಂಗ್ರೆಸ್ಸಿದ್ದು, ದೇವರಾಜ ಪುಣ್ಯಾತ್ಮ ನಮ್ಮನ್ನು ಬೆಳೆಸ್ತಂಥವ್ರು. ಒಬ್ಬ ಕಾಂಗ್ರೆಸ್ನವನ ಕೈಗೆ ನೀವು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತಾನೆ ಭಾಷಣ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ರೈತರೇ, ಮಹಿಳೆಯರೇ. ಕಾಂಗ್ರೆಸ್ಸೇ ಅಹಿಂದ, ನಿನಗೆ ಅದೇ ಗೊತ್ತಿಲ್ವಲ್ಲ? ಏನು ಮಾಡೋದು? ನಾವು ತಗೊಂಡು ನಿನ್ನ ಸೇರಿಸ್ಬಿಟ್ಟು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಇಟ್ ಸೆಲ್ಫ್ ಇಸ್ ಅಹಿಂದ ರೀ. ಅವ್ನಿಗೆ ಅದೇ ಗೊತ್ತಿಲ್ಲ ಸಿದ್ದರಾಮಯ್ಯಗೆ. ಎಂಥ ಅಹಿಂದ ಅಂತೆ. ಇವ್ನು ಬೇಕಾದಾಗ ಅಹಿಂದ, ಇವ್ನು ನೋವು ಬಂದಾಗ ಕುಕ್ಕಳೋದು. ಬನ್ನಿ ಬನ್ನಿ ಬನ್ನಿ, ಹುಲಿ ಬಂತು ಅಂತ. ಸಿದ್ದರಾಮಯ್ಯನಂಥ ನೀಚ ವಂಚಕ ಈ ರಾಜ್ಯದಲ್ಲಿ ಇನ್ನೊಬ್ಬ ಇಲ್ಲ. ಜನರನ್ನು ವಂಚಿಸ್ತಾ ಇದೆಯಾ ನೀನು? ಅದು 1 ಲಕ್ಷ ಕೋಟಿ ಯಾರಿ? ಇವನಿಗೆ ಹಣಕಾಸು ಮಂತ್ರಿ ಅಂತಾರೆ. ಇಟ್ಸ್ ನಾಟ್ ಎ ಪ್ರುಡೆಂಟ್ ಫಿನಾನ್ಸ್ ಮಿನಿಸ್ಟರ್. ಹೋಲಿದ್ದ ಆಯಿತಾ? ಮೈಸೂರಿಗೆ ಬರ್ತಾರೆ, ಯಾವುದೋ ಮದುವೆಗೆ ಬರ್ತಾರೆ, ಬೀಗರ ಊಟಕ್ಕೆ ಬರ್ತಾರೆ, ಯಾರೋ ಸತ್ರು ಬರ್ತಾರೆ, ಸ್ಪೆಷಲ್ ಫ್ಲೈಟ್. ಒಂದು ಸಾರಿ ಸ್ಪೆಷಲ್ ಫ್ಲೈಟಲ್ಲಿ ಮೈಸೂರಿಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ 6 ಲಕ್ಷ ರೂಪಾಯಿ ಬೇಕು. ಇಲ್ಲಿ ತನಕ ಎಷ್ಟು ಖರ್ಚಾಗಿದೆ ಇವರು ಸ್ಪೆಷಲ್ ಫ್ಲೈಟ್ಗೆ? ದೆಹಲಿ ಮೀಟಿಂಗ್ಗಳಿಗೆ ಹೋದರೆ ಅಲ್ಲಿಗೂ ಸ್ಪೆಷಲ್ ಫ್ಲೈಟ್, ಬ್ಯಾಂಗ್ಳೂರು ಟು ಡೆಲ್ಲಿ. ಇಲ್ಲಿ ತನಕ 38 ಕೋಟಿ ಖರ್ಚಾಗಿದೆ ನಿಮ್ಮ ಸ್ಪೆಷಲ್ ಫ್ಲೈಟ್ಗೆ. ಅಷ್ಟೆಲ್ಲ ನಾವು ಇಲ್ಲಿ ನೋಡಿದ್ರೆ 1,88,000 ಇದೇ ಇಲ್ಲ ನಿಮಗೆ. ಏನೋ 1,88,000 ಸರ್ಕಾರಿ ನೌಕರರು, ಅಧಿಕಾರಿಗಳೇ ಖಾಲಿ ಬಿದ್ದಿದ್ದಾವೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ 50% ಖಾಲಿ ಇದೆ. ಶಿಕ್ಷಕರು, ಡಾಕ್ಟರ್ಗಳು, ಎಲ್ಲ ಇಲಾಖೆಯಲ್ಲಿ 50% ಖಾಲಿ ಬಿದ್ದಿದ್ದಾವೆ. 50% ಸರ್ಕಾರಿ ನೌಕರರು, ಅಧಿಕಾರಿಗಳು ಇಲ್ಲದೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ? ಆಡಳಿತವೇ ಇಲ್ಲದ ಮೇಲೆ ಅಭಿವೃದ್ಧಿಯನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತೀರ ನೀವು? ನೋ. ಹಾಗಾಗಿ ರಾಜ್ಯದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಅಧಿಕಾರ ಕೊಡ್ತು, ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಬೀಗ ಹಾಕಿ ಹೋಗ್ತಾವನು, ಬಾಗ್ಲಾಕ್ಸಿ ಹೋಗ್ತಾವನು. ಇವತ್ತು ನೋಡಿ, ಮುಸ್ಲಿಮ್ಸು ಕಾಂಗ್ರೆಸ್ಗೆ ದೇ ಆರ್ ದ ಪರ್ಮನೆಂಟ್ ವೋಟರ್ಸ್, ಡೆಫಿನೆಟ್ ವೋಟರ್ಸ್. ಅವ್ರನ್ನೂ ಹಾಳು ಮಾಡ್ದ. ಈಗ
ಅವ್ರವ್ರಿಗೆ ಕಚ್ಚಾಟ ತಂದು ಏನಾಗ್ತಾಯಿದೆ ಇವತ್ತು ದಾವಣಗೆರೆ ಇಶ್ಯೂ ತೊಗೊಂಡು ದಾವಣಗೆರೆಗೆ ಟಿಕೆಟ್ ಕೊಟ್ಟವ್ರು ಯಾರು? ದಾವಣಗೆರೆ ಒಂದೇ ಮನೆಗೆ ಟಿಕೆಟ್ ಕೊಟ್ಟವ್ರು ನೀನು ಎಲ್ಲಿನಪ್ಪ ಸಿದ್ದರಾಮಯ್ಯ? ಕೊಡುವೆ ಮುಸ್ಲಿಮ್ರಿಗೂ ಏನಾಯ್ತಿತ್ತು? ಅರೆ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತರು ಸಂಪೂರ್ಣವಾಗಿ. ಅವ್ರನ್ನ ಹೋಯಿತು. ಟೋಟಲಿ ದಿ ಮುಸ್ಲಿಂ ಕಮ್ಯುನಿಟಿ ಇಸ್ ಡಿಮಾಲಿಶ್ಡ್ ಬೈ ದ ಕಾಂಗ್ರೆಸ್. ಎಲ್ಲಿದೆ? ಸಿದ್ದರಾಮಯ್ಯ ಇಷ್ಟೇ ಇದ್ದರೆ ನಾನು ಇರಬೇಕು, ನಾನಿಲ್ಲ ಅಂದರೆ ಕಾಂಗ್ರೆಸ್ ಬೇಡವೇ ಬೇಡ ಈ ರಾಜ್ಯದಲ್ಲಿ. ನನ್ನ ತುಣುಕುಗಳು ನೋಡಿ ಬೇಕಾದ್ರೆ ನಾನು ಮಾತಾಡಿರುವಂಥದ್ದು ಈಗ 6 ತಿಂಗಳಲ್ಲಿ ಹೇಳಿದೆ. 6 months ಬ್ಯಾಕ್ ಕರ್ನಾಟಕ ರಾಜ್ಯ ಇವ್ರು ಹೇಳಿದ್ರಲ್ಲ ಏನೋ ಇದು ನಡೀತಾ ಇದೆ ಇಲ್ಲಿ, ಕಾಂಗ್ರೆಸ್ಸು ಅಲ್ಲಲ್ಲ BJP JDS ಸಂಬಂಧ ನಡೀತಾ ಇದೆ, ಇಲ್ಲಿ ಅಲೈನ್ಮೆಂಟ್ ಇಲ್ಲ. ಇಲ್ಲಿ ಅಲೈನ್ಮೆಂಟ್ ಯಾರ್ಯಾರಿಗೆ ಅಂದರೆ ಕಾಂಗ್ರೆಸ್ BJP. ಕರೆಕ್ಟಾಗಿ ನೋಡಿ ನೀವು ಇಲ್ಲಿ ಹಿಂಗಿದೆ ಅಂತ. ಇಲ್ಲಿ ಕಾಂಗ್ರೆಸ್ BJP ಸಿದ್ದರಾಮಯ್ಯ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ, ಯಾವ JDS ಎಂಥದ್ದಿಲ್ಲ. ಅಲೈನ್ಮೆಂಟ್ ಇರೋದೇ BJP ಆ್ಯಂಡ್ ಇವಾಗ ಗೆದ್ನಲ್ಲಪ್ಪ ಯಾರು, ಯಡಿಯೂರಪ್ಪನವ್ರ ಮಗ ಅಲ್ಲ ರೀ, ಶಿಕಾರಿಪುರ. ಯಾರು ಗೆಲ್ಸಿದ್ದದನ್ನ? ಸಿದ್ದರಾಮಯ್ಯ. ಹೌದು, ಮತ್ತೆ ಅಲ್ಲಿ ಕಾಂಗ್ರೆಸ್ನವ್ರ ಕಥೆ ಏನಾಗ್ಬೇಕು? 8 ವರ್ಷ ದುಡಿದವರು ಹುಬ್ಳಿಯಲ್ಲಿ ಯಾರಲ್ಲಿ ಸೆಂಟ್ರಲ್ ಮಿನಿಸ್ಟ್ರು? ಹಾಂ, ಸೆಂಟ್ರಲ್ ಕ್ಷೇತ್ರಕ್ಕೆ ಮಹೇಶ್ ತೆಂಗಿನಕಾಯಿ ಅಲ್ಲ ರೀ, ಜಗದೀಶ್ ಪ್ರಹ್ಲಾದ್ ಜೋಶಿನ ಗೆಲ್ಲಿಸಿದವ್ರು ಯಾರು? ಪ್ರಹ್ಲಾದ್ ಜೋಶಿ ಮೇಲೆ ಯಾರನ್ನ ಕ್ಯಾಂಡಿಡೇಟ್ ಹಾಕ್ತೀರಾ ನೀವು MP-ಗೆ? ಅಸೂಟಿ ಹುಡುಗ ಅಲ್ಲ ರೀ, ಒಬ್ಬ ಸೆಂಟ್ರಲ್ ಬಲವಾದಂಥ ಒಬ್ಬನ ಮೇಲೆ ಯಾರು ಅಸೂಟಿನ ಹುಡುಗಿನ ತೊಗೊಂಡೋಗಿ ಹಾಕ್ತಿರಲ್ಲ. ಯಾಕೆ? ಅವ್ನು ಗೆಲ್ಲಬೇಕು. ದಿಸ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ BJP. ಸುಮ್ಮನೆ ಬರೀ ಬೈತಾನೆ, BJP ಹಾಗೆ ಎಲ್ಲ ಬರೀ ಬುಡಂಗಿ. NEP ನೋಡ್ರಿ, ಒಂದು ರಾಷ್ಟ್ರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತಗೊಂಬಂದು, ರಾಷ್ಟ್ರವನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಾನು ಭಾಳ ಸೆಮಿನಾರಲ್ಲಿ ಅಟೆಂಡ್ ಮಾಡಿದ್ದೆ ಆ್ಯಸ್ ಫಾರ್ಮರ್ ಎಜುಕೇಷನ್ ಮಿನಿಸ್ಟರ್ ಡೆಲ್ಲಿಗೆ. ಎಂದಾದರೂ ಸಿದ್ದರಾಮಯ್ಯ NEP ಬಗ್ಗೆ ಗೊತ್ತವ್ರಿಗೆ? ಅಲ್ಲ, ಇವರು NEP ಬಗ್ಗೆನೂ ಓದ್ಕೊಂಡಿಲ್ಲ. ಹೋಲ್ ಸ್ಟೇಟ್ SCPನೂ ಸುಮ್ಮನೆ ಯಾರೋ ಬರ್ಕೊಟ್ರು ಓದ್ದ ಬಿಟ್ಟರೆ ಅಲ್ಲ. ಟೋಟಲಿ ನೀವು NEPನೂ ಇಲ್ಲ, ಇಲ್ಲಿ SCPನೂ ಇಲ್ಲ. ಇದೇನೋ ಒಂಥರ ಕೇಂದ್ರ ಸರ್ಕಾರದ ವಿರುದ್ಧ ಅವನಿಗಿಂತ ನಾವು ದೊಡ್ಡವನು ಅನ್ನೋ ಥರ ನಡೀತಾ ಇದೆ ಈಗ. ನರೇಗಾ ಆಯಿತು, ಜನಕ್ಕೇನೋ ಒಂದಷ್ಟು ಕೆಲಸ ಸಿಗ್ತಾಯಿತ್ತು. ಈಗೇನಾಗಿದೆ? ದಟ್ ವಾಸ್ ಟೋಟಲಿ ಸ್ಟಾಪ್ಡ್. ಯಾವುದಾದ್ರು ಒಂದು ಮಾಡಬೇಕಾ? ಯಾವುದೂ ಇಲ್ವಲ್ಲ ಇಲ್ಲಿ ರಾಜ್ಯದಲ್ಲಿ. ಹಳ್ಳಿ ಜನ ಏನು ಮಾಡ್ತಾಯಿದ್ದಾರೆ ಇವತ್ತು? ಮನ್ರೇಗಾನೂ ಇಲ್ಲ, ನರೇಗಾನೂ ಇಲ್ಲ, ಇನ್ಯಾವುದು ಜೀನು ಪಾಜಿ ಯಾವುದಿಲ್ಲ ರೀ ಕತೆ. ಸರ್ಕಾರ ಏನು ಇದೆಲ್ಲ ಕತೆ? ಇಟ್ಸ್ ಟೂ ಮಚ್ ಸರ್ಕಾರ. ಆಮೇಲೆ ಏನಂತ ಅಂದರೆ 9 ಲಕ್ಷ ಕೋಟಿ ಸಾಲ ಆಗಿದೆ. 9 ಲಕ್ಷ ಕೋಟಿ ಸಾಲ, 9 ಲಕ್ಷ ಕೋಟಿ ಸಾಲ ರಾಜ್ಯದ್ದು. ಅದರಲ್ಲಿ 5.5 ಲಕ್ಷ ಕೋಟಿ ಸಿದ್ದರಾಮಯ್ಯನೇ ಮಾಡಿದ್ದಾನೆ. ಹಾಗಾದರೆ ಜನನ ಸಾಲದ ಶೂಲದಲ್ಲಿ ಸಿಲುಕಿ ಹೋಗುವಂಥ ಸರ್ಕಾರ ಇದು. ಇಟ್ಸ್ ಆಲ್ ಫ್ಯಾಕ್ಟ್. ಇದೇನು ಸುಮ್ಮನೆ ಎಲ್ಲ ಹೇಳ್ತಾ ಇರೋದು. ಇಟ್ಸ್ ಆಲ್ ಫ್ಯಾಕ್ಟ್. ನೀವು ಟ್ಯಾಕ್ಸ್ ಹಾಕಿ ಬೇಡನ್ನಲ್ಲ, 5 ಸಾರಿ ಟ್ಯಾಕ್ಸ್ ಹಾಕಿಬಿಟ್ರಿ ನೀವು. ಎಷ್ಟು ಸರಿ ಟ್ಯಾಕ್ಸ್ ಹಾಕಿ? ಎಲ್ಲರ ಮೇಲೂ ಟ್ಯಾಕ್ಸ್ಗಳು. ನೀರು, ದೀಪ, ನೆಲ, ಎಲ್ಲದ್ರ ಮೇಲೂ ಟ್ಯಾಕ್ಸ್ ಹಾಕ್ಬಿಟ್ರಿ ನೀವು. ಆಯ್ತು, ಬಟ್ ನೀವು ಲಿಕ್ಕರ್ ಮೇಲೆ ಟ್ಯಾಕ್ಸ್ ವೆರಿ ಡೇಂಜರಸ್.
ಈಗ ನಿಮಗೆ ನನ್ನ ಹೌಸಲ್ಲಿ ಹೇಳಿದೆ ಸಿದ್ದರಾಮಯ್ಯ ನಾನು ನೀನು 2 ರೂಪಾಯಿ ಬೀರು ಕುಡಿತಾ ಇದ್ದು 11 ರೂಪಾಯಿ ಹಾಕಿ, ಈಗ 250 ರೂಪಾಯಿ ಆಗಿದೆ ಒಂದು ಬಿಯರ್ ಬಾಟಲ್. ಹುಡುಗರಿಗೆ ಏನಾಗಿದೆ, ಅದೊಂಥರ ಶೋಕಿ ಕಾಲೇಜ್ ಸ್ಟೂಡೆಂಟ್ಸ್ಗೆ. ಅವನು 250 ರೂಪಾಯಿ ಎಲ್ಲಿ ತರ್ತಾನೆ? ಅದ್ರ ಬದಲು ಏನು ಮಾಡ್ತಾನೆ, 50 ರೂಪಾಯಿ ಕೊಟ್ಟು ಒಂದು ಗಾಂಜಾ ಪಟ್ಟಣ ತಗೋತಾನೆ. ಗಾಂಜಾ, ಅಫೀಮು ಈ ಸಣ್ಣ ಗೂಡಂಗಡಿಲೆಲ್ಲ ಸಿಗ್ತಾ ಇದ್ದಾವೆ. ಪೊಲೀಸ್ನವರೇ ಮಾರಿಸ್ತಾ ಇರೋದಿಲ್ಲ. ಮೈಸೂರು ನಿಂದೆಯಲ್ಲೇನಪ್ಪ ಸಿದ್ದರಾಮಯ್ಯ, ನೀನೇ ಮೈಸೂರಲ್ಲಿ ಇಲ್ಲಿ ತನಕ 1,000 ಕೋಟಿ ರೂಪಾಯಿ ಬೆಲೆಯ ಮಾದಕ ದ್ರವ್ಯಗಳು ಸಿಕ್ಕಿದ್ದಾವೆ, ಸೀಸ್ಡ್. ಮತ್ತು ಯಾವ ಮುಖ್ಯಮಂತ್ರಿನಪ್ಪ ನೀನು? ಯಾವ ಊರಿಗೆ ಮುಖ್ಯಮಂತ್ರಿ ನೀನು? ಯಾರಿಗೆ ಮುಖ್ಯಮಂತ್ರಿ? ನೋ ಎಲ್ರಿ? ಅಲ್ಲಪ್ಪ, ನೀನು ಆ ಯುವಶಕ್ತಿನೇ ಹಾಳು ಮಾಡಿಬಿಟ್ರಿ ಹೆಂಗ್ರಿ ನೀನು? ಇವತ್ತು ಹುಡುಗರು ಗಾಂಜಾ ಹೊಡೆದು ಮಲಿಕೊಂಬಿಟ್ರೆ 2 ದಿವಸ ಆದರೂ ಮೇಲೆ ಕೇಳೋಕ್ಕಾಗಲ್ಲ ರೀ. ಮತ್ತು ಇಡೀ ಯುವಶಕ್ತಿಯನ್ನೇ ನಾಶ ಮಾಡಿದ್ರೆ ರಾಜ್ಯದಲ್ಲಿ ಉಳಿಯೋದಾದ್ರೇನು? ಕಾನೂನು ಸುವ್ಯವಸ್ಥೆ ಫೇಲ್ ಆಗಿದೆ. ಹಾಂ, ಕಾನೂನು ಸುವ್ಯವಸ್ಥೆ ಫೇಲ್ ಆಗಿದೆ ಅಂತೀರಾ ಸರ್? ಏನಿದೆ ಇಲ್ಲಿ? ಯಾವ ಕಾನೂನಿದೆ ಇಲ್ಲಿ? ಏನಿಲ್ಲ, ಎಂಥದ್ದು ಇಲ್ಲ, ಏನೇನೂ ಇಲ್ಲ. ಸುಮ್ಮನೆ ಬರೀ ಮಂತ್ರಿಗಳು ಭಾಷಣ ಮಾಡ್ತಾ ಹೋಗ್ತಿದ್ದಾರೆ, ಸಿದ್ದರಾಮಯ್ಯನೂ ಭಾಷಣ ಮಾಡ್ತಾ ಹೋಗ್ತಾರೆ. ತಪ್ಪಾಗಲಾರ್ದು, ಹಂಗೆ ಹೇಳಿದ್ರು ತಪ್ಪಾಗಲಾರ್ದು. ಅರಾಜಕತೆ ಅಂದ್ರೂ ಕೂಡ ತಪ್ಪೇನಲ್ಲ ಅದು. ಗ್ಯಾರಂಟಿ ಕೊಟ್ಟಿವಂತಾರಲ್ಲ ಸರ್, ಗ್ಯಾರಂಟಿಲಿಂದನೇ ನಾವು ಜನರು ಬದುಕ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಾ? ಕರೆಕ್ಟಾಗಿ 1 ಲಕ್ಷ ಕೋಟಿ ಹೋಗ್ತಾ ಇದೆ. 1 ಲಕ್ಷ ಕೋಟಿ. ಹಾಂ, ಗ್ಯಾರಂಟಿ ಸ್ಕೀಮ್ಗಳಿಗೆ ಗ್ಯಾರಂಟಿ ಸ್ಕೀಮ್, 5 ಗ್ಯಾರಂಟಿ ಸ್ಕೀಮ್ಗಳಿಗೆ 1 ಲಕ್ಷ ಕೋಟಿ ಹೋಗ್ತದೆ. ಅರೆ, ನೀವು 1 ಲಕ್ಷ ಕೋಟಿ ಖರ್ಚು ಮಾಡಿದ್ರೆ 1 ವರ್ಷಕ್ಕೆ ಅಪ್ಪರ್ ಕೃಷ್ಣ ಮುಗಿತಾ ಇತ್ತಾ? ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕೆ ಹೊರತು ದುಡ್ಡಲ್ಲ ರೀ. ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕು. ನೀವು 1 ಲಕ್ಷ ಕೋಟಿ ಖರ್ಚು ಅಪ್ಪರ್ ಕೃಷ್ಣ ಕ್ಲಿಯರ್ ಆಗಿ ಹೋಗ್ತಾ ಇತ್ತಾ? ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇತ್ತು?